ನ್ಯೂಸ್ 42 ಕನ್ನಡ. ಈ ಪರಿಸರ ಸಂರಕ್ಷಣೆ ಅನ್ನೋದು ಇವತ್ತಿನ ದಿನಗಳಲ್ಲಿ ಭಾಳ ಸವಾಲಿನ ಸಂಗತಿ. ಈ ಬಯೋಮೆಡಿಕಲ್ ವೇಸ್ಟ್ ಅನ್ನೋದು ನಾರ್ಮಲ್ ಆಗಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯಕ್ಕಿಂತ ಡೇಂಜರಸ್. ಹಾಗಾಗಿ ಇದರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಈ ಒಂದು ಅನೇಕ ಆ್ಯಕ್ಟ್ಗಳನ್ನು ತಂದು ಇದನ್ನ ಯಾವ ರೀತಿ ಡಿಸ್ಪೋಸಲ್ ಮಾಡಬೇಕು ಅನ್ನೋದನ್ನು ಅವರು ಭಾಳ ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಭಾಳಷ್ಟು ಕಡೆ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ಇರ್ಬೋದು, ಅವೆಲ್ಲ ಹಿಂದೆ ಮೆಡಿಕಲ್ ವೇಸ್ಟು ಎಲ್ಲದರಲ್ಲಿ ಡಿಸ್ಪೋಸ್ ಮಾಡ್ತಾಯಿದ್ರು. ಈಗ ಮರಡಿಯವರು ಅದು ಒಂದು ಕಂಪ್ನಿ ಅಲ್ಲ, ಸಂಸ್ಥೆ, ಅವರು ಅದನ್ನ ಕಲೆಕ್ಟ್ ಮಾಡಿ ಎಲ್ಲ ಸಂಸ್ಥೆಗಳಲ್ಲೂ ಎಲ್ಲ ನರ್ಸಿಂಗ್ ಹೋಮ್ಗಳಲ್ಲಿ ಇದೊಂದು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಉದ್ದೇಶ ಇವತ್ತು ಕಾರ್ಯಾಗಾರ ನಡೆಸ್ತಾ ಇರ್ತಕ್ಕಂಥದ್ದು ಔಷಧಿ ವ್ಯಾಪಾರಿಗಳು ಅವಧಿ ಮೀರಿದ ಎಕ್ಸ್ಪೈರಿ ಆಗಿರ್ತಕ್ಕಂಥ ಔಷಧಿಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, ಡಿಸ್ಪೋಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಇಲ್ಲಿರ್ತಕ್ಕಂಥವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದ್ರ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ಈಗ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಂದು ಜಾಗೃತಿಯನ್ನು ಉಂಟು ಮಾಡಿಕೊಂಡು ಈ ಔಷಧಿ ವ್ಯಾಪಾರಿಗಳ ಸಹಕಾರದೊಂದಿಗೆ ನಮ್ಮ ಜನರು ಎಲ್ಲರೂ ಕೂಡ ಈಗ ಯಾರಾದರೂ ಈಗ ಒಂದು ಪೋಸ್ಟರ್ ರಿಲೀಸ್ ಮಾಡೋದು, ಆ ಪೋಸ್ಟರ್ನ ಹಾಕಿಸಿ ನೀವು ತಗೊಳ್ಳುವಾಗ ಅವ್ರಿಗೆ ಗ್ರಾಹಕರಿಗೆ ನೀವು ಅರಿವು ಮೂಡಿಸ್ಬೇಕದು. ಗ್ರಾಹಕರಿಗೆ ಹೇಳಿದ್ರೇ ಗೊತ್ತಾಗೋದು, ಬರೀ ಪೋಸ್ಟರ್ ಹಾಕಿದ್ರೆ ಏನೋ ಪೋಸ್ಟರ್ ಹಾಕೊಂಡಿರ್ತಾರೆ ಅಂತ ಹೋಗ್ತಾ ಇರ್ತಾರೆ. ಬಂದಾಗ ಅಕಸ್ಮಾತ್ ಏನಾದರೂ ಎಕ್ಸ್ಪೈರಿ ಆದರೆ ನಮಗೆ ತಂದುಕೊಡಿ ಅಂತ ಅಲ್ವಾ, ನೀವೇ ತಾನೇ ಕಲೆಕ್ಟ್ ಮಾಡಬೇಕು. ಆ ರೀತಿ ಡ್ರಗ್ಸ್ ಆ್ಯಂಡ್ ಕಮಿಷನು ಅಥವಾ ಔಷಧಿ ವ್ಯಾಪಾರಿಗಳು ಅದನ್ನು ಕಲೆಕ್ಟ್ ಮಾಡಿ ಈ ಮರಡಿ ಅವರು ಕಲೆಕ್ಟ್ ಮಾಡಿಕೊಂಡು ವಿಲೇವಾರಿ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂಥೇಳಿ ನಮ್ಮ ಬಿಡದಿ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಅಥವಾ ನಮ್ಮ ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ಮತ್ತು ಅವರ ಎಲ್ಲ ಸ್ನೇಹಿತರುಗಳ ನೇತೃತ್ವದಲ್ಲಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ನಾವು ಕೂಡ ನಮ್ಮ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲಿ, ಇನ್ನೊಂದು ಸಾರಿ ಆಟೋ ಡ್ರೈವರ್ಸ್ಗೆ ಹೆಲ್ತ್ ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲೆಲ್ಲ ಕೂಡ ಉಚಿತವಾಗಿ ಔಷಧಿಯನ್ನು ಕೊಟ್ಟು ನಮಗೆ ಬಹಳ ದೊಡ್ಡ ಸಹಕಾರವನ್ನು ನಿಮ್ಮೆಲ್ಲ ಔಷಧಿ ವ್ಯಾಪಾರಿಗಳು ಕೂಡ ನೀಡಿದ್ದೀರಿ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಜಿಲ್ಲೆಯಲ್ಲಿ ಫಸ್ಟ್ ನಾನು ಇಲ್ಲಿ ಅಧಿಕಾರ ವಹಿಸಿಕೊಂಡ ಒಂದು ಏನು ಸುತ್ತೋಲೆ ಹೊರಡಿಸಿದ್ದಂದ್ರೆ ಇಟ್ ವಾಸ್ ರಿಲೇಟೆಡ್ ಟು ಡೇಟ್ ಎಕ್ಸ್ಪೈರ್ಡ್ ಡ್ರಗ್ ಡಿಸ್ಪೋಸಲ್. ಸೊ May Ali, Drug Controller General of India, he is a apex regulatory head for Indian drug regulatory system. ಅವರು ಒಂದು ಗೈಡ್ಲೈನ್ಸ್ ನ ಇಶ್ಯೂ ಮಾಡ್ತಾರೆ ಬೇಸ್ಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ಡ್ರಗ್ ಕನ್ಸಲ್ಟೇಟಿವ್ ಕಮಿಟಿ ಆಸ್ ವೆಲ್ ಆಸ್ DTAB. ಏನಂತ ಈಗ ನಾವು ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಒಂದು ರೀತಿಯಿಂದ ಹೇಳ್ತಿದೀವಿ. ಇನ್ನೊಂದು ಆಸ್ ರೈಟ್ಲಿ ಪಾಯಿಂಟೆಡ್ ಔಟ್ ಬೈ ಪ್ರಿನ್ಸಿಪಲ್ ಐಕಾನ್ ಕಾಲೇಜ್, so it also in a way to save ourselves. ಯಾಕಂದ್ರೆ ಪರಿಸರದಲ್ಲಿ ನೀವು ಆಂಟಿಬಯೋಟಿಕ್ಸ್ ಗಳನ್ನ ಹಾಗೇನೆ ವಿಲೆ ಮಾಡಿದಾಗ ಅಲ್ಲಿಂದ ಡೆವಲಪ್ ಆಗೋದು ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿ ಹೊಸ ಒಂದು ರೆಸಿಸ್ಟೆಂಟ್ ಮೈಕ್ರೋಬ್ಸ್ ಗಳು ಬರುತ್ತೆ. ಅದರಿಂದ ಇಟ್ ಇಸ್ ಕನ್ವರ್ಟೆಡ್ ಇಂಟು ಸೂಪರ್ ಬಗ್ಸ್ ಅಂತ ಕಾಮನ್ ಆಗಿ ಹೇಳ್ತೀವಿ. ಅಂದ್ರೆ ಈ ಬಗ್ಸ್, ಈ ಮ್ಯೂಟೆಂಟ್ ಆಗಿರುವಂತ ಏನು ಮೈಕ್ರೋಬ್ಸ್ ಇರುತ್ತೆ, ಯಾವುದೇ ಇರುವಂತ ಔಷಧಿಗಳು ಅದ್ರ ಮೇಲೆ ಇಫೆಕ್ಟಿವ್ ಇರೋದಿಲ್ಲ. ಹಾಗೆ ಒಂದು ಔಷಧಿ ಅನ್ವೇಷಣೆ ಆಗಕ್ಕೆ ತುಂಬಾ ವರ್ಷಗಳೇ ಆಗುತ್ತೆ, ನಿಮ್ಗೆಲ್ಲ ಗೊತ್ತು ಅದು. ಸೊ ಹಾಗಾಗಿ ಫೇಟಲ್ ಇನ್ಫೆಕ್ಷನ್ ಆಗಿ ಅದು ಕನ್ವರ್ಟ್ ಆಗುತ್ತೆ.
ಆ ಒಂದು ಉದ್ದೇಶದಿಂದ ಪರಿಸರದ ಸುರಕ್ಷತೆ ಒಂದು ಕಡೆ, ನಮ್ಮಗಳ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಸುರಕ್ಷತೆನೂ ಇದ್ರದ್ದು ಮುಖ್ಯ ಆದಂತ ಒಂದು ಧ್ಯೇಯ ಆಗಿದೆ. ಸೊ ಅವರು ಒಂದು ಸರ್ಕ್ಯುಲರ್ ಕೊಟ್ಟು ಬೇಸ್ಡ್ ಆನ್ ದಿಸ್ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಸುತ್ತೋಲೆನ ಹೊರಡಿಸಿ ಎಲ್ಲಾ ಕೆಮಿಸ್ಟ್ ಬಾಂಧವರಿಗೆ, ನಮ್ಮ ಪರವಾನಗಿದಾರ ಕೆಮಿಸ್ಟ್ ಏನಿದ್ದಾರೆ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ದೇನು ಅಂದ್ರೆ, ನೀವು ಡೇಟ್ ಎಕ್ಸ್ಪೈರಿ ಡ್ರಗ್ಸ್ ನ ವಿಲೆ ಮಾಡಿದ್ರ ಬಗ್ಗೆ ಅದೇನು ಗೈಡ್ ಲೈನ್ಸ್ ಅಲ್ಲಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಅದೇ ಫಾರ್ಮ್ಯಾಟ್ ನ ಈಗ ನಿಮ್ಮ ಇದ್ರಲ್ಲೂ ಕೂಡ ಅಳವಡಿಸಿರೋದು. ಆ ಒಂದು ರಿಜಿಸ್ಟರ್ ಏನು ಇದು ಮಾಡಿದ್ದಾರೆ, ಇವತ್ತು ಅನಾವರಣ ಮಾಡಿದ್ದಾರೆ, ಅದರಲ್ಲಿ ಅದನ್ನೇ ಅಳವಡಿಸಿರೋದು. ಸೊ ಆ ಒಂದು ಕೋರಿಕೆನ ನಾವು ಐ ಥಿಂಕ್ 1 ವರ್ಷದ ಹಿಂದೆ ಮಾಡಿದ್ವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ವೈಜ್ಞಾನಿಕ ವಿಲೆ ಅಂತ ಅಂದಾಗ ನೀವು ನೋಂದಾಯಿತ ಒಂದು ಸಂಸ್ಥೆಗಳೇನಿದೆ, ಈಗ ಇಲ್ಲಿ ಮರಡಿಯವರು ಬಂದಿದ್ದಾರೆ, ಹಾಗೆ ಸುಮಾರು ನೋಂದಾಯಿತ ಸಂಸ್ಥೆಗಳಿರುತ್ತೆ. ಈ ಬಯೋಮೆಡಿಕಲ್ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೆ ಮಾಡೋದು ಅವರ ಕಾರ್ಯ. ಸೊ ದೇ ಆರ್ ಐಡೆಂಟಿಫೈಡ್ ಬೈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸೊ ಅವರಿಂದ ಅವರು ಗುರುತಿಸಲ್ಪಟ್ಟಿರ್ತಾರೆ. ಅಂತವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದಾಗ ಅವರು ಅದನ್ನ ವೈಜ್ಞಾನಿಕವಾಗಿ ವಿಲೆ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್. ಸೊ ಹಾಗೆ ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಅದನ್ನ ನೀವು ಏನಂತಾರೆ ಅವ್ರ ಹತ್ರ ರಿಜಿಸ್ಟರ್ ಮಾಡ್ಕೊಂಡಾಗ ಅದು ಎಕನಾಮಿಕಲಿ ಇಟ್ ಮೇ ಪ್ರೂವ್ ಅ ಲಿಟಲ್ ಕಾಸ್ಟ್ಲಿ ಆನ್ ಯುವರ್ ಪಾಕೆಟ್ಸ್. ಅದಕ್ಕೆ ಕೆಲವರು ಹಿಂಜರಿತಾ ಇದ್ರು, ನಮ್ಮವರು ನಾವಂತೂ ರಿಟರ್ನ್ ಮಾಡ್ಬಿಡ್ತೇವೆ, ಹಾಗಾಗಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಒಂದು. ನಾವೆಷ್ಟೇ ಹೇಳಿದ್ರು ನಾವು 3 ಔಷಧಿಗಳನ್ನ ತಂದಾಗ ಅದರಲ್ಲಿ ಒಂದು ವಿಲೆ ಮಾಡಬೇಕು, ಎಕ್ಸ್ಪೈರಿ ನಿಯರ್ ಆಗ್ತಾ ಇದೆ ಅಂದಾಗ ಸುಮಾರು ನಿಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅದರಲ್ಲೇ ಕೆಲವು ಔಷಧಿಗಳನ್ನ ವಾಪಸ್ ಹಿಂಪಡೆಯೋದಿಲ್ಲ. ಅದೇ ಒಂದು ಕಂಡೀಷನ್ ಮೇಲೆ ಅವರು ಸಪ್ಲೈ ಕೂಡ ಮಾಡಿರ್ತಾರೆ. ಅಂತ ಔಷಧಿನ ಏನ್ ಮಾಡ್ಬೇಕು, ಅದನ್ನ ನೀವು ಹ್ಯಾಂಡ್ ಓವರ್ ಮಾಡಬೇಕು ಟು ಅ ಬಯೋಮೆಡಿಕಲ್ ವೇಸ್ಟ್ ವೆಂಡರ್, ಅಪ್ರೂವ್ಡ್ ವೆಂಡರ್. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ನೀವು ಸಂಘಟಿತವಾಗಿ ಮಾಡಿದಾಗ ಅದೇ ಒಂದು ಸೇಮ್ ಫೀಸ್ ಅಲ್ಲಿ ನೀವೆಲ್ಲರೂ ಕೂಡ ಅದನ್ನ ಹ್ಯಾಂಡ್ ಓವರ್ ಮಾಡ್ಬೋದು. ನಿಮ್ಗಳಿಗೆ ಒಂದು ಮಾಧ್ಯಮ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇದ್ರ ಹಿಂದಿನ ಉದ್ದೇಶ ಆಗಿತ್ತು. ಹಾಗೆ ಸುಮಾರು ದಿನಗಳು ತಗೊಳ್ತು ಇದು ಎಕ್ಸಿಕ್ಯೂಷನ್ ಆಗ್ಲಿಕ್ಕೆ. ನಿರಂತರವಾಗಿ ಮಂಜುನಾಥ್ ಅವರು ಏನಂತಾರೆ ಛಲ ಬಿಡದೆ ಅದನ್ನ ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗೆ ನಿಮ್ಗಳೆಲ್ಲ ಸಪೋರ್ಟು ಕೂಡ ಅದಕ್ಕಿದೆ. ಎನಿ ಗುಡ್ ಥಿಂಗ್ಸ್ ದಟ್ ಹ್ಯಾಪನ್ ದೇ ಡಿಸರ್ವ್ ಅ ಬಿಗ್ ಅಪ್ಲಾಸ್ ಅಂಡ್ ಅ ಗುಡ್ ಅಪ್ಲಾಸ್ ಟು ಆಲ್ ಆಫ್ ಯು. ಈ ತರದ ಆಲೋಚನೆಗಳು ಕರ್ನಾಟಕದಲ್ಲಿ ಇದೆ ಪ್ರಥಮ ಅಂತ ಕೇಳಿ ತುಂಬಾ ಹೆಮ್ಮೆ ಆಯ್ತು. ಸೊ ಈ ಒಂದು ಡಿಸ್ಪೋಸ್ ಮಾಡಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಏನು ಒಂದು ಆಯೋಜನೆ ಮಾಡಿದರೆ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮತ್ತೆ ನಿನ್ನೆ ತಾನೇ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಇದ್ರ ಜೊತೆನಲ್ಲಿ ಡಾಕ್ಟರ್ಸ್ಗಳು ಮತ್ತೆ ಹಾಸ್ಪಿಟಲ್ಗಳ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಔಷಧಿ ವ್ಯಾಪಾರಿಗಳ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾಕೆಂತಂದ್ರೆ ಅವ್ರು ಏನೇ ಪ್ರಿಸ್ಕ್ರಿಪ್ಷನ್ ಬರ್ದಿರ್ಬೋದು, ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿ ಹೇಳಿ ವಿಚಾರವನ್ನ ತಲುಪಿಸುವಂತ ಸಾಮಾನ್ಯ ಜನಗಳಿಗೆ ವಿಚಾರವನ್ನ ತಲುಪಿಸುವಂತ ಜವಾಬ್ದಾರಿಯುತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಯಾರು ಈ ಒಂದು ವೃತ್ತಿಯನ್ನ, ಯಾರು ಈ ಒಂದು ನಿಮ್ಮ ಏನು ವ್ಯಾಪಾರವನ್ನ ಹಗುರವಾಗಿ ತಗೊಳ್ಳದೆ ನೀವು ಕೂಡ ಸಮಾಜದಲ್ಲಿ ಒಂದು ಉತ್ತಮವಾದ ಜವಾಬ್ದಾರಿಯುತವಾದಂತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳಿ ಭಾವಿಸಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಚಾರ. ನ್ಯೂಸ್ 42 ಕನ್ನಡ.